ಈಗ ಉಕ್ತಿಂದು ನೀರು ಕುಡಿಲೇಬೇಕು. ಯಾರಾದರೂ ನ್ಯಾಯ ಒಂದೇ, ಎಲ್ರಿಗೂ ಒಂದೇನೆ. ಮಾನವೀಯತೆ ಅನ್ನೋದು ಇರಬೇಕು, ಅವರಿಗೆ ಮನುಷ್ಯತ್ವ ಅನ್ನೋದು ಇರಬೇಕು. ಮನುಷ್ಯತ್ವ ಬಿಟ್ಟು ನಡ್ಕೊಳ್ಳೋದು ಇದೆಯಲ್ಲ, ತುಂಬಾ ತಪ್ಪು. ಅದು ದರ್ಶನ್ ಮಾಡಿರೋದು ತಪ್ಪೇ. ಅದು ನ್ಯಾಯ ಎಲ್ಲೂ ಹೋಗಿಲ್ಲ, ಸತ್ತಿಲ್ಲ, ಬದುಕಿದ ಇನ್ನು ನ್ಯಾಯ ಅನ್ನೋದು. ಅವ್ರ ಅಭಿಮಾನಿನೇ ಕೊಲೆ ಮಾಡಿರೋರು. ನಾಳೆ ದಿನ ಅವ್ರಿಗೂ ಆ ಪರಿಸ್ಥಿತಿ ಬಂದ್ರೆ ಏನ್ ಮಾಡಕ್ಕಾಗುತ್ತೆ? ಬೇರೆ ಸೆಲೆಬ್ರಿಟಿ ಫ್ಯಾನ್ಸ್ಗಳು ಕೂಡ ಬೈತಾರೆ, ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಇವ್ರು ಮಾಡೋದು ಸರಿನಾ? ಸ್ಟಾರ್ ವಾರ್ ಅನ್ನೋದು ಇದ್ದೇ ಇರುತ್ತೆ ಮೇಡಮ್. ಅದು ಅವ್ರ ಮಧ್ಯೆ ಅಲ್ಲದೆ ಹೋದ್ರು ಅಭಿಮಾನಿಗಳ ಮಧ್ಯೆ ಅನ್ನೋದು ಇದ್ದೇ ಇರುತ್ತೆ. ತಪ್ಪು ಮಾಡಿದವ್ರನ್ನು ಈಗ ಉಕ್ತಿಂದು ನೀರು ಕುಡಿಲೇಬೇಕು. ಏನೋ ಮಾಡೋಕ್ಕಾಗಲ್ಲ. ಯಾರಾದರೂ ನ್ಯಾಯ ಒಂದೇ, ಎಲ್ರಿಗೂ ಒಂದೇನೆ. ಅಂದ್ರೆ 4 ಜನಕ್ಕೆ ಮಾದರಿ ಆಗ್ಬೇಕಾಗಿರೋ ದರ್ಶನ್ ರವರೇ ಕೂಡ ಈಗ ಕಿಡ್ನಾಪ್ ಮಾಡಿಸಿ, ಕೊಲೆ ಮಾಡಿಸಿ, 30 ಲಕ್ಷ ಕೊಟ್ಟು ಬಡವರ ಮಕ್ಕಳಿಗೆ 5 ಲಕ್ಷ ತಲಾ 5 ಲಕ್ಷ ಅಂತೆಲ್ಲ ಹೇಳಿ, ಸೊ ಈ ರೀತಿ ಮಾಡೋದು ಎಷ್ಟು ಸರಿ? ಅಲ್ಲ, ಅದು ದುಡ್ಡಿನ ಪ್ರಶ್ನೆ ಅನ್ನೋದಕ್ಕಿಂತ ಮೊದಲು ಮಾನವೀಯತೆ ಅನ್ನೋದು ಇರಬೇಕು. ಅವರಿಗೆ ಮನುಷ್ಯತ್ವ ಅನ್ನೋದು ಇರಬೇಕು. ಅವರು ತಂದೆ ತಾಯಿಗೆ ಅವರು ಮಗನೇ, ಕೊಲೆಯಾದವರು ಅವರು ಕೂಡ ಒಬ್ಬ ತಂದೆ ತಾಯಿಗೆ ಮಗನೇ. ಅವರು ಅದನ್ನ ಅರ್ಥ ಮಾಡ್ಕೊಬೇಕು. ಯಾರಾದರೂ ಅಷ್ಟೇ ಈ ಮನುಷ್ಯತ್ವ ಬಿಟ್ಟು ನಡ್ಕೊಳ್ಳೋದು ಇದೆಯಲ್ಲ, ತುಂಬ ತಪ್ಪು. ಅದು ದರ್ಶನ್ ಮಾಡಿರೋದು ತಪ್ಪೇ. ಅದು ಇವಾಗ ದರ್ಶನ್ ಅವ್ರಿಗೆ ಶಿಕ್ಷೆ ಆಗುತ್ತಾ ಸರ್? ಖಂಡಿತ. ನ್ಯಾಯ ಅನ್ನೋದು ಇವಾಗ ಇದ್ದೇ ಇದೆ ಮೇಡಮ್. ನ್ಯಾಯ ಎಲ್ಲೂ ಹೋಗಿಲ್ಲ, ಸತ್ತಿಲ್ಲ, ಬದುಕಿದೆ ಇನ್ನು ನ್ಯಾಯ ಅನ್ನೋದು. ನ್ಯಾಯಕ್ಕೆ ಯಾವತ್ತಿದ್ರೂ ಜಯ ಅನ್ನೋದು ಇದ್ದೇ ಇದೆ. ಇದು ಅವರು ದರ್ಶನ್ ತಪ್ಪು ಮಾಡಿದರೋ ಇಲ್ವೋ ಗೊತ್ತಿಲ್ಲ, ಬಟ್ ನ್ಯಾಯ ಅನ್ನೋದಿದೆ. ಅದು ತೀರ್ಮಾನ ಕೊಟ್ಟೇ ಕೊಡೋದು ಅದು. ಅಂದ್ರೆ ಇವಾಗ ದರ್ಶನ್ ಅವ್ರಿಗೆ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಬಿಡಿ, ಏನಾಗಲ್ಲ ಬಿಡಿ ಅನ್ನೋ ರಾಜಕಾರಣಿಗಳು ಮುಂದೆ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಯಾರು ಏನೇ ಮಾಡಿದ್ರು ನ್ಯಾಯ ಅನ್ನೋದಿದೆ. ಎಷ್ಟೇ ಯಾರು ಏನೇ ಮಾಡಿದ್ರು ನ್ಯಾಯ ಅನ್ನೋದು ಎತ್ತಿ ಹಿಡಿಯುತ್ತೆ. ಕೋರ್ಟ್ ಅನ್ನೋದು ಇದೆ, ನ್ಯಾಯಾಧೀಶರು ಇದ್ದಾರೆ. ಅದಕ್ಕೆ ತಕ್ಕ ಉತ್ತರ ಅನ್ನೋದು ಕೋರ್ಟ್ ಅನ್ನೋದು ಏನಿದೆ ಅದು ಕೊಟ್ಟೇ ಕೊಡುತ್ತೆ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ಸರ್, ಅಂದ್ರೆ ಇವಾಗ ಹುಚ್ಚು ಅಭಿಮಾನಿಗಳಿದ್ದಾರೆ ದರ್ಶನ್ಗೆ. ಕೊಲೆ ಮಾಡಿದ್ರು ಸರಿ ಅನ್ನೋರು, ಅಂದ್ರೆ ಇವಾಗ ಕಾರ್ ಡಿಕ್ಕಿ ಹೊಡೆದ್ರು ಸರಿ ಅನ್ನೋರು ಇದ್ದಾರೆ. ಸೊ ಅಂತ ಅಭಿಮಾನಿಗಳು ಇವಾಗ ಪೊಲೀಸ್ ಸ್ಟೇಷನ್ ಮುಂದೆ ಸಾವಿರಾರು ಜನ ನಿಂತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಅವ್ರವ್ರ ವೈಯಕ್ತಿಕ ಮೇಡಮ್. ಅವ್ರ ಮನಸ್ಸಲ್ಲಿ ಏನಿದೆಯೋ ಏನೋ, ಅದು ಹುಚ್ಚ ಅಭಿಮಾನನೇ. ನೀವು ಹೇಳ್ದಂಗೆ ಅದು ಹುಚ್ಚ ಅಭಿಮಾನನೇ ಅಷ್ಟೇ. ಅದು ಒಬ್ಬ ಸೆಲೆಬ್ರಿಟಿ ಅಂತ ಏನಂತಾರೆ, ಅವ್ರು ಕೊಲೆ ಆಗಿರೋದು ಸೆಲೆಬ್ರಿಟಿನೇ. ಅವ್ರ ಅಭಿಮಾನಿನೇ ಕೊಲೆ ಮಾಡಿರೋರು. ನಾಳೆ ದಿನ ಅವ್ರಿಗೂ ಆ ಪರಿಸ್ಥಿತಿ ಬಂದರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಅಂದರೆ ಅವರು ತಪ್ಪು ಮಾಡಿದ್ದಾರೆ ಅಂತ ನಾವು ಕಡಾಖಂಡಿತವಾಗಿ ಹೇಳ್ತಾ ಇಲ್ಲ. ಅದೇ ಆಗಿದೆಯೋ ಇಲ್ವೋ, ಬಟ್ ಆಗಿದ್ರೆ ಅದು ಅಭಿಮಾನಿನೇ ಕೊಲೆ ಮಾಡ್ದಂಗೆ ಅವ್ರು, ಅಷ್ಟೇ, ಏನಿಲ್ಲ. ಸರ್, ಅಂದರೆ ಇವಾಗ ಈ ಸಾವಿರಾರು ಜನ ಹುಚ್ಚು ಪ್ರೀತಿ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ದರ್ಶನ್ ಅವ್ರಿಗೆ. ಅವರು ಕೂಡ ಕೆಟ್ಟದಾಗಿ ಬೇರೆ ಫ್ಯಾನ್ಸ್ಗಳಿಗೂ ಕೂಡ, ಅಂದರೆ ಬೇರೆ ಸೆಲೆಬ್ರಿಟಿ ಫ್ಯಾನ್ಸ್ಗಳು ಕೂಡ ಬೈತಾರೆ, ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಇವ್ರು ಮಾಡೋದು ಸರಿನಾ? ಅಲ್ಲ, ಅದು ಸ್ಟಾರ್ ವಾರ್ ಅನ್ನೋದು ಇದ್ದೇ ಇರುತ್ತೆ ಮೇಡಮ್. ಅದು ಅವ್ರ ಮಧ್ಯೆ ಅಲ್ಲದೆ ಹೋದ್ರು ಅಭಿಮಾನಿಗಳ ಮಧ್ಯೆ ಅನ್ನೋದು ಇದ್ದೇ ಇರುತ್ತೆ. ಅದೆಲ್ಲ ಏನು ಹೇಳೋಕ್ಕಾಗಲ್ಲ. ಅಭಿಮಾನಿಗಳು ಅಷ್ಟೇ. ಅದು ಈ ಸ್ಟಾರ್ ವಾರ್ ಅನ್ನೋದು ಅವ್ರ ಮಧ್ಯದಲ್ಲಿ ಇಲ್ಲ, ಅಭಿಮಾನಿಗಳ ಮಧ್ಯೆ ಇರುತ್ತೆ ಅಷ್ಟೇ ಅದು.